ಹಲೋ ಗಾಯ್ಸ್, ವೆಲ್ಕಮ್ ಟು ಅ ಚಾನೆಲ್ ಸಿಂಗಲ್ಸ್ ಸೂತ್ರ. ಸೊ ಇವತ್ತಿನ ವಿಡಿಯೋದಲ್ಲಿ ದೀಪಾವಳಿಗೆ ಹೆಂಗ್ ಹುಡುಗರು ಕರೆಕ್ಟಾಗಿ ಮತ್ತೆ ಅಟ್ರಾಕ್ಟಿವ್ ಆಗಿ ಡ್ರೆಸ್ಸಸ್ನ ಚೂಸ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡಕ್ ಹೋಗ್ತಾ ಇದೀವಿ. ಸೊ ಏನಕ್ಕೆ ಈ ವಿಡಿಯೋ ಅಂದ್ರೆ, ನಮ್ಮೂರಲ್ಲಿ ತುಂಬಾ ಮಿಡಲ್ ಕ್ಲಾಸ್ ಹುಡುಗರು ಮ್ಯಾಕ್ಸಿಮಮ್ ದೀಪಾವಳಿಗೆ ಡ್ರೆಸ್ಸಸ್ನ ತಗೋತಾರೆ. ಸೊ ಹಂಗೆ ನಾವು ತಗೋಬೇಕಾದ್ರೆ ನಾವು ತಗೊಳ್ಳೋ ಡ್ರೆಸ್ನ ಬಂದು ಕರೆಕ್ಟಾಗಿ ನೋಡಿ ತಗೋಬೇಕು. ಸೊ ಆದ್ರಿಂದ ನೀವೇನ್ ಕರೆಕ್ಟಾಗಿ ಡ್ರೆಸ್ನ ಚೂಸ್ ಮಾಡೋದು, ಮತ್ತೆ ಬರೀ ಕೆಲವೊಂದು ಡ್ರೆಸ್ಸಸ್ನ ಇಟ್ಕೊಂಡೆ ಹೆಂಗ್ ಎಲ್ಲಾ ರೀತಿಯಲ್ಲಿ ಡ್ರೆಸ್ನ ಮಾಡೋದು, ಅದರಲ್ಲಿ ಹೆಂಗ್ ಅಟ್ರಾಕ್ಟಿವ್ ಆಗಿ ಮತ್ತೆ ಸ್ಟೈಲಿಶ್ ಆಗಿ ಕಾಣೋದು ಅನ್ನೋದ್ರ ಬಗ್ಗೆ ನೋಡಕ್ ಹೋಗ್ತಾ ಇದೀವಿ. ಸೊ ನೀವು ತುಂಬಾ ಸ್ಟೈಲಿಶ್ ಆಗಿ ಮತ್ತೆ ಅಟ್ರಾಕ್ಟಿವ್ ಆಗಿ ಕಾಣ್ಬೇಕಂದ್ರೆ ಈ ವಿಡಿಯೋ ಬಂದು ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಸೊ ಕರೆಕ್ಟ್ ಆಗಿರೋ ಶರ್ಟ್ ನ ಹೆಂಗ್ ಚೂಸ್ ಮಾಡೋದು ಅಂತ ಕೇಳಿದ್ರೆ, ಶರ್ಟ್ ಅಲ್ಲಿ ಬಂದ್ಬಿಟ್ಟು ಟೋಟಲ್ ಆಗಿ 4 ವೆರೈಟೀಸ್ ಇರೋದು. ಸೊ ಅದೇನೇನಂದ್ರೆ ಪ್ಲೇನ್ ಶರ್ಟ್, ಚೆಕ್ಡ್ ಶರ್ಟ್, ಪ್ರಿಂಟೆಡ್ ಶರ್ಟ್ ಮತ್ತೆ ಡೆನಿಮ್ ಶರ್ಟ್. ಸೊ ಇದ್ರ ಜೊತೆ ಮಸ್ಸಿರಿಯೋ ಶರ್ಟ್ ಅಂತಾನು ಒಂದು ಶರ್ಟ್ ಇದೆ. ಸೊ ಅದೇನೇನಂದ್ರೆ ಪ್ಲೇನ್ ವೈಟ್ ಮತ್ತೆ ಪ್ಲೇನ್ ಬ್ಲಾಕ್. ಸೊ ಇದು ಬಂದು ಖಂಡಿತವಾಗ್ಲೂ ಎಲ್ಲರ ಹತ್ರನೂ ಇರಬೇಕು, ಯಾಕಂದ್ರೆ ಇದು ಬಂದು ತುಂಬಾನೇ ಅಟ್ರಾಕ್ಟಿವ್ ಆಗಿರುತ್ತೆ. ಅದೇ ತರ ಡೆನಿಮ್ ಶರ್ಟ್ ಅಲ್ಲಿ ಅಟ್ಲೀಸ್ಟ್ ಒಂದಾದ್ರೂ ನೀವು ಇಟ್ಕೊಂಡಿರ್ಬೇಕು, ಇದು ಕೂಡ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಸೊ ರಿಮೈನಿಂಗ್ ಶರ್ಟ್ಸ್ ಅಲ್ಲಿ ನೀವು ಪ್ಲೇನ್ ಅಲ್ಲಿ ನಿಮ್ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ತರ ಚೂಸ್ ಮಾಡ್ಕೋಬಹುದು. ಆದ್ರೆ ಪ್ರಿಂಟೆಡ್ ಮತ್ತೆ ಚೆಕ್ ಶರ್ಟ್ ಅಲ್ಲಿ ಮಾತ್ರ ಅದ್ರ ಡಿಸೈನು, ಅದ್ರ ಕಲರು, ಆ ಕಲರ್ ನಿಮ್ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗ್ತಿದ್ಯಾ ಅನ್ನೋ ಎಲ್ಲಾ ಫ್ಯಾಕ್ಟರ್ನು ಕನ್ಸಿಡರೇಷನ್ ಮಾಡಿ ಅದಕ್ಕೆ ತಕ್ಕಂಗೆ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಓಕೆ, ಇವಾಗ ಮೈನ್ ಕಾನ್ಸೆಪ್ಟ್ ಒಳಗೆ ಹೋಗ್ಬಿಡೋಣ. ಅದೇನಂದ್ರೆ ಹೆಂಗ್ ಬರೀ ಕಡಿಮೆ ಡ್ರೆಸ್ಸಸ್ ನ ಇಟ್ಕೊಂಡು ತುಂಬಾ ಡಿಫ್ರೆಂಟ್ ಆಗಿ ವೆರೈಟಿ ಆಗಿ ಸ್ಟೈಲಿಶ್ ಆಗಿ ಔಟ್ಫಿಟ್ಸ್ ನ ವೇರ್ ಮಾಡೋದು ಅಂತ ಕೇಳಿದ್ರೆ, ಇದು ಬಂದು ತುಂಬಾನೇ ಸಿಂಪಲ್ ಆಗಿರೋ ಕಾನ್ಸೆಪ್ಟೇ. ಅದೇನಂದ್ರೆ ಲೇಯರಿಂಗ್. ಸೊ ಲೇಯರಿಂಗ್ ಅನ್ನೋದು ತುಂಬಾನೇ ದೊಡ್ಡ ಕಾನ್ಸೆಪ್ಟು. ಸೊ ಇದ್ರಲ್ಲಿ ಬಂದ್ಬಿಟ್ಟು ನೀವು ಸೂಪರ್ ಆಗಿ ಮಸ್ತಾಗಿ ಅಟ್ರಾಕ್ಟಿವ್ ಆಗಿ ಡ್ರೆಸ್ ಮಾಡ್ಬೋದು. ಬಟ್ ಇದಕ್ಕೆ ಸ್ವಲ್ಪ ಇನ್ವೆಸ್ಟ್ ಮಾಡೋ ತರ ಇರುತ್ತೆ, ಯಾಕಂದ್ರೆ ನೀವು ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಡಿಫ್ರೆಂಟ್ ಆಗಿರೋ ಟಿ ಶರ್ಟ್ಸ್ನೆಲ್ಲ ಪರ್ಚೇಸ್ ಮಾಡೋ ತರ ಇರುತ್ತೆ. ಸೊ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್. ಬಟ್ ಆದ್ರೂ ನೀವು ಬರೀ ಎರಡು ಟಿ ಶರ್ಟ್ಸ್ ನ ಇಟ್ಕೊಂಡು ಮ್ಯಾಕ್ಸಿಮಮ್ ಲೇಯರಿಂಗ್ ಅಲ್ಲಿ ಎಲ್ಲದನ್ನು ಕವರ್ ಮಾಡ್ಬೋದು. ಸೊ ಅದೇನೇನಂದ್ರೆ ಪ್ಲೇನ್ ವೈಟ್ ಟಿ ಶರ್ಟ್ ಮತ್ತೆ ಪ್ಲೇನ್ ಬ್ಲಾಕ್ ಟಿ ಶರ್ಟ್. ಸೊ ಇದು ಬಂದು ನೋಡಕ್ ತುಂಬಾ ಅಫಿಷಿಯಲ್ ಆಗಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಸೊ ನೀವು ಶಾಪಿಂಗ್ ಮಾಡ್ಬೇಕಾದ್ರೆ ಈ ಎರಡು ಟಿ ಶರ್ಟ್ಸ್ ನ ಪರ್ಚೇಸ್ ಮಾಡೋದನ್ನ ಮರಿಬೇಡಿ. ಮತ್ತೆ ಲೇಯರಿಂಗ್ ಅಂತ ತಗೊಂಡ್ರೆ, ಲೇಯರಿಂಗ್ಗೆ ಚೆಕ್ಡ್ ಶರ್ಟ್ ಮತ್ತೆ ಡೆನಿಮ್ ಶರ್ಟ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಸ್ತಾಗಿ ಮ್ಯಾಚ್ ಆಗತ್ತೆ. ಆದ್ರೆ ಈ ಪ್ರಿಂಟೆಡ್ ಶರ್ಟ್ ಮತ್ತೆ ಪ್ಲೇನ್ ಶರ್ಟ್ ಮ್ಯಾಚ್ ಆಗತ್ತೆ, ಬಟ್ ನೋಡಕ್ ಅಷ್ಟು ಚೆನ್ನಾಗಿರಲ್ಲ. ಸೊ ಆದಷ್ಟು ನೀವು ಈ ದೀಪಾವಳಿಗೆ ಪರ್ಚೇಸ್ ಮಾಡ್ಬೇಕಾದ್ರೆ ಈ ಪ್ಲೇನ್ ವೈಟ್ ಟಿ ಶರ್ಟ್ ಮತ್ತೆ ಪ್ಲೇನ್ ಬ್ಲಾಕ್ ಟಿ ಶರ್ಟ್ ನ ತಗೊಳ್ಳೋದನ್ನ ಮರಿಲೇಬೇಡಿ, ಯಾಕಂದ್ರೆ ಇದು ಬಂದು ಆಲ್ಮೋಸ್ಟ್ ಎಲ್ಲ ಔಟ್ಫಿಟ್ಸ್ಗೂ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗತ್ತೆ. ಸಪೋಸ್ ನೀವು ಯಾವುದೋ ಒಂದು ಹೊಸ ಡ್ರೆಸ್ ತಗೊಂತಿದ್ದೀರಾ ಅಂದ್ರೆ ಅದು ಕೂಡ ನೀವು ಇದನ್ನ ಲೇಯರ್ ಮಾಡಿ ಹಾಕೊಬಹುದು. ಸೊ ಅದು ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಅದೇ ತರ ನಿಮ್ಮ ಹತ್ರ ಯಾವ್ದಾದ್ರು ಒಂದು ಹಳೆ ಔಟ್ಫಿಟ್ ಇದ್ರೆ ಅದಕ್ಕೆ ನೀವು ಇದನ್ನ ಲೇಯರ್ ಮಾಡಿದ್ರೆ ಅದು ನಿಮಗೊಂದು ಫ್ರೆಶ್ ಲುಕ್ ನ ಕೊಡುತ್ತೆ. ಸೊ ನೋಡಕ್ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಸೊ ಇದು ನೋಡಕ್ ತುಂಬಾನೇ ಅಟ್ರಾಕ್ಟಿವ್ ಆಗಿರೋದ್ರಿಂದ ಇದನ್ನ ನೀವು ಯಾವ್ದಾದ್ರು ಒಂದು ಫಂಕ್ಷನ್ಗೆ ಹೋದ್ರೂ ಹಾಕೊಂಡೋಗ್ಬೋದು, ಇಲ್ಲ ಪಾರ್ಟಿಗೆ ಹೋದ್ರೂ ಹಾಕೊಂಡೋಗ್ಬೋದು, ಇಲ್ಲ ನಿಮ್ ಕ್ರಶ್ ಜೊತೆ ಎಲ್ಲಾದ್ರೂ ಆಚೆ ಔಟಿಂಗ್ ಹೋಗ್ತಿದ್ದೀರಾ ಅಂದ್ರೆ ಅವಾಗ ಕೂಡ ಇದನ್ನ ಹಾಕೊಂಡೋಗ್ಬೋದು. ಸೊ ಇದು ನೋಡಕ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಮತ್ತೆ ಒಂದು ಕಾನ್ಫಿಡೆನ್ಸ್ ನ ಕೂಡ ಕೊಡುತ್ತೆ. ಮತ್ತೆ ನೀವು ಇದನ್ನ ಲೇಯರಿಂಗ್ ಮಾಡ್ದೇನೆ ಸಪರೇಟ್ ಆಗಿ ಪ್ಲೇನ್ ವೈಟ್ ಟಿ ಶರ್ಟ್ ಪ್ಲೇನ್ ಬ್ಲಾಕ್ ಟಿ ಶರ್ಟ್ ಅಂತ ಹಾಕೊಂಡೋಗ್ಬೋದು. ಸೊ ಇದೇ ಒಂದು ರೀತಿಯಲ್ಲಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಪ್ಲೇನ್ ವೈಟ್ ಟಿ ಶರ್ಟ್ ಹಾಕೊಂಡು ಒಂದು ವೈಟ್ ಶೂನ್ ಹಾಕೊಂಡು ಯಾವ್ದಾದ್ರು ಒಂದು ಅಟ್ರಾಕ್ಟಿವ್ ಆಗಿರೋ ಜೀನ್ಸ್ ನ ಹಾಕೊಂಡ್ರೆ ಅದ್ ನೋಡಕ್ ತುಂಬಾ ಸೂಪರ್ ಆಗಿ ಕಾಣುತ್ತೆ. ಸೊ ಇದನ್ನ ನೀವು ಎಲ್ಲಾದ್ರೂ ಆಚೆ ಹೋಗ್ತಿದ್ದೀರಾ, ಫಾರ್ ಎಕ್ಸಾಂಪಲ್ ಥಿಯೇಟರ್ಗೋ ಇಲ್ಲ ಫ್ರೆಂಡ್ಸ್ ಜೊತೆ ಔಟಿಂಗೋ, ಸೊ ಅಂತ ಸಿಚುವೇಶನ್ ಹಾಕೊಂಡ್ರೆ ಅದ್ ನೋಡಕ್ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಮತ್ತೆ ಲಾಸ್ಟ್ ಆಗಿ ಒಂದು ಇಂಪಾರ್ಟೆಂಟ್ ವಿಷಯನ ಮಾತ್ರ ಹೇಳ್ಬಿಡ್ತೀನಿ. ಅದೇನಂದ್ರೆ ನೀವು ಪ್ಲೇನ್ ವೈಟ್ ಟಿ ಶರ್ಟ್ ಮತ್ತೆ ಪ್ಲೇನ್ ಬ್ಲಾಕ್ ಟಿ ಶರ್ಟ್ ನ ತಗೋಬೇಕಾದ್ರೆ ಆದಷ್ಟು ಅದ್ರ ಕ್ವಾಲಿಟಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ. ಯಾಕಂದ್ರೆ ನೀವು ರೋಡ್ ಸೈಡ್ ಅಲ್ಲಿ ಲೋಕಲ್ ಅಲ್ಲಿ ಒಂದು ₹100 ಕೂಡ ಅದನ್ನ ತಗೋಬಹುದು. ಆದ್ರೆ ಅದು ಆ ಮೊಮೆಂಟ್ ಮಾತ್ರ ನೋಡಕ್ ಚೆನ್ನಾಗಿರುತ್ತೆ. ಬಟ್ ಒಂದು 2 to 3 ವಾಷಸ್ ಆದ್ಮೇಲೆ ಅದ್ ನೋಡಕ್ ಕಂಪ್ಲೀಟ್ ಆಗಿ ಅಟ್ರಾಕ್ಟಿವ್ ಆಗೇ ಇರಲ್ಲ. ಅದ್ರ ಕಲರ್ ಫೇಡ್ ಆಗ್ಬಿಡುತ್ತೆ, ನೋಡಕ್ ಡಿಮ್ ಆಗಿರುತ್ತೆ, ಮತ್ತೆ ಅದನ್ನ ನೆಕ್ಸ್ಟ್ ನಾವು ಹಾಕೊಳ್ಳೋಕ್ಕೂ ಆಗಲ್ಲ. ಸೊ ಅದಕ್ಕೆ ಹೇಳ್ತಿದ್ದೀನಿ, ಕ್ವಾಲಿಟಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ. ನೀವು ತಿಂಗಳಿಗೆ 3-4 ಟಿ ಶರ್ಟ್ ನ ತಗೊಳ್ಳೋದಕ್ಕಿಂತ ಕ್ವಾಲಿಟಿಯಾಗಿರೋ ಜೆನ್ಯೂನ್ ಆಗಿರೋ ಒಂದು ಟಿ ಶರ್ಟ್ ನ ತಗೊಳ್ಳೋದು ಎಷ್ಟೋ ಬೆಟರು. ಸೊ ಚೆನ್ನಾಗಿ ಯೋಚನೆ ಮಾಡಿ ಸ್ಮಾರ್ಟ್ ಆಗಿ ಶಾಪಿಂಗ್ ಮಾಡಿ. ಹ್ಯಾಪಿ ದೀಪಾವಳಿ. ಸಿ ಯು.